ಹಾಯ್ ಎಲ್ಲರೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿನೋಡ್ ಟೆಕ್ 101 ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣ್ತಿರುವಂಥ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡೋದಿಲ್ಲ, ಹಾಗೆ ಹೋಗ್ಬಿಡ್ತೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬ್ ಒಂದು ಲೈಕ್ ನಮಗೆ ಮೋಟಿವೇಟ್ ಮಾಡೋದಂಗೆ ಆಗುತ್ತೆ, ನನಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಅದೇನೆಂದರೆ, ನಿಮ್ಮ ಹತ್ರ ಏನೋ ರೇಷನ್ ಕಾರ್ಡ್ ನಿಮ್ಮ ಹತ್ರ ರೇಷನ್ ಕಾರ್ಡ್ ಇದೆ. ಆ ರೇಷನ್ ಕಾರ್ಡ್ನಲ್ಲಿರ್ತಕ್ಕಂಥ ಸದಸ್ಯರ ಸಂಖ್ಯೆಯನ್ನು ಯಾವ ರೀತಿ ಚೆಕ್ ಮಾಡ್ತಾರೆ ಅಂತ ತುಂಬ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಹೌದು, ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ಯಾವುದೇ ನೆಟ್ ಸೆಂಟ್ರಿಗೆ ಅಲ್ಲದೆ ಅವಶ್ಯಕತೆ ಇಲ್ಲ. ನೀವು ತುಂಬ ಈಸಿಯಾಗಿ ನಿಮ್ಮ ಮೊಬೈಲ್ ಮೂಲಕನೇ ನಿಮ್ಗೆ ಎಷ್ಟು ಮೆಂಬರ್ಸ್ ಇದ್ದಾರೆ ರೇಷನ್ ಕಾರ್ಡಲ್ಲಿ ತುಂಬ ಈಸಿಯಾಗಿ ತಿಳ್ಕೊಬೋದು. ಹಾಗೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನೀವು ಫಸ್ಟು ನಿಮ್ಮ ಮೊಬೈಲಲ್ಲಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿ. ಈ ರೀತಿ ಕ್ರೋಮ್ ಬ್ರೌಸರನ್ನು ಓಪನ್ ಮಾಡಿದಾಗ ಅದಕ್ಕಿಂತ ಮುಂಚೆ ನಿಮ್ದು ಏನಾದರೂ ಮೊಬೈಲ್ ನಂಬರು ಆಧಾರ್ ಕಾರ್ಡ್ಗೆ ಲಿಂಕ್ ಇದ್ದರೆ ಮತ್ತು ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಲಿಂಕ್ ಇದ್ದರೆ ಮಾತ್ರ ನೀವು ಸ್ಟೇಟಸನ್ನು ಮೆಂಬರ್ಸನ್ನು ವ್ಯೂ ಮಾಡ್ಬೋದು, ಅಂದರೆ ನೋಡ್ಬೋದು. ಸೊ ಬನ್ನಿ, ಸರ್ಚ್ ಬಾರಲ್ಲಿ ಆಹಾರ ಅಂತ ಟೈಪ್ ಮಾಡಿ. ಆಹಾರ ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಸರ್ಚ್ ಕೊಟ್ಟ ಮೇಲೆ ನೋಡಿ ಫಸ್ಟ್ ವೆಬ್ಸೈಟ್ ಬರುತ್ತೆ ನೋಡಿ, ಈ ಸರ್ವಿಸಸ್ ಆಹಾರ ಕರ್ನಾಟಕ ಅಂತ ಇದೆಯಲ್ಲ ನೋಡಿ, ಆಹಾರ.ಕರ್ನಾಟಕ gov.in ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ನಿಮ್ಗೆ ಇಲ್ಲಿ ಕಾಣುತ್ತೆ ನೋಡಿ, ಇಲ್ಲೊಂದು 3 ಡಾಟ್ ಮೇಲ್ಗಡೆ ಟಾಪು, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ಸರ್ವಿಸಸ್ ಅಂತ ಕಾಣ್ತಾ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್, ನೀವು ಕೂಡ ತುಂಬ ಈಸಿಯಾಗಿ ಚೆಕ್ ಮಾಡ್ಕೋಬೋದು ಟೋಟಲ್ ಎಷ್ಟು ಮೆಂಬರ್ ಇದ್ದಾರೆ ನಿಮ್ಮ ರೇಷನ್ ಕಾರ್ಡಲ್ಲಿ ಅಂತ. ನೋಡಿ ಇಲ್ಲೊಂದು 3 ಡಾಟ್ ಐಕನ್ ಕಾಣುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಈ ರೇಷನ್ ಕಾರ್ಡ್ ಅಂತ ಆಪ್ಷನ್ ಇದೆ ನೋಡಿ. ಇದೆ ಜಾಸ್ತಿ ಆಪ್ಷನ್ಗಳು ಕೂಡ ಇದೆ ನೋಡಿ. ನೀವು ಬೇಕಾದ್ರೆ ಈ ಸ್ಟೇಟಸ್, ಈ ಫೇಸ್, ಇವೆಲ್ಲ ಮುಂದಿನ ವಿಡಿಯೋ ನಾನು ಮಾಡ್ತೀನಿ, ಯಾವ ರೀತಿ ಅವುಗಳ ಮೇಲೆ ವಿಡಿಯೋ ಮಾಡೋದಂತ ಮಾಡ್ತೀನಿ, ಅವೆಲ್ಲ ಆ ಸಬ್ಜೆಕ್ಟ್ ಮೇಲೆ. ಸೊ ನೋಡಿ, ಈ ರೇಷನ್ ಕಾರ್ಡ್ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಶೋ ರೇಷನ್ ಕಾರ್ಡ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಇಲ್ಲಿ ಬರುತ್ತೆ ನೋಡಿ, ನಿಮ್ಮ ರೇಷನ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ. ಸೊ ಈ ರೀತಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ಗೋ ಅಂತ ಇದು ಮಾಡಿ. ಗೋ ಅಂತ ಕೊಟ್ಟಾಗ ನೋಡಿ ಫ್ರೆಂಡ್ಸ್, ಇಲ್ಲಿ ಸೆಲೆಕ್ಟ್ ಮೆಂಬರ್ಸ್ ಅಂತ ಬರ್ತಾ ಇದೆ. ಅಂದರೆ ನೋಡಿ, ಇಷ್ಟು ಜನ ನನ್ನ ಒಂದು ರೇಷನ್ ಕಾರ್ಡಲ್ಲಿ, ಈ ಒಂದು ರೇಷನ್ ಕಾರ್ಡಲ್ಲಿ 3 ಜನ ಇದ್ದಾರೆ. ಸೊ ನೀವು ಕೂಡ ಎಷ್ಟು ಮೆಂಬರ್ಸ್ ಇದ್ದೀರ ಅಂತ ನೀವು ನೋಡ್ಬೋದು. ಮತ್ತು ನಿಮ್ದೇನಾದರೂ ಡಿಲೀಟ್ ಆಗಿದರೆ ಮತ್ತೇನಾದರೂ ಆ್ಯಡ್ ಮಾಡಬೇಕಂದ್ರೆ ಹೋಗಿ ಸರ್ವಿಸ್ ಸೆಂಟ್ರಿಗೆ, ಗ್ರಾಮವನ್ನು ಬೆಂಗಳೂರು 1ಗೆ ಹೋಗಿ ಎಲ್ಲಿ ಹೋಗಿ ನೀವು ಆ್ಯಡ್ ಮಾಡ್ಕೋಬೋದು, ಡಿಲೀಟ್ ಮಾಡ್ಕೋಬೋದು. ಈಗ ಹೊಸದಾಗಿ ಮದುವೆ ಆಗಿರ್ತಕ್ಕಂಥವ್ರು ಯಾರಾದರೂ ಇದ್ದರೆ ಅವರು ಅತ್ತೆ ಮನೆಯಲ್ಲಿ ಡಿಲೀಟ್ ಮಾಡಿ ಮತ್ತು ಗಂಡನ ಮನೆಯಲ್ಲಿ ತುಂಬ ಈಸಿಯಾಗಿ ಆ್ಯಡ್ ಮಾಡ್ಕೋಬೋದು. ಅವೆಲ್ಲರೂ ನೋಡಿದ್ದೀರಾ ಯಾವ ರೀತಿ ರೇಷನ್ ಕಾರ್ಡ್ನಲ್ಲಿ ಇರ್ತಕ್ಕಂಥ ಸದಸ್ಯರನ್ನು ಯಾವ ರೀತಿ ಚೆಕ್ ಮಾಡೋದನ್ನ ನಾವೆಲ್ಲರೂ ಕಲ್ತ್ಕೊಂಡಿದ್ದೀರಾ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ವಿಡಿಯೋಗಳನ್ನು ಮಾಡ್ತಾ ಇರ್ತೀನಿ. ಪ್ಲೀಸ್ ನಿಮ್ಮ ಆಶೀರ್ವಾದ ಈ ಒಂದು ಬಡ ಯೂಟ್ಯೂಬರ್ ಮೇಲೆ ಇರಲಿ ಅಂತ ನಾನು ಆಶಿಸ್ತೇನೆ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಕಮೆಂಟ್ ಡೌನ್ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ವಿನೋಡ್ ಟೆಕ್ 101 ಯೂಟ್ಯೂಬ್ ಚಾನಲ್.